ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ವಿಡಿಯೋ. ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಗಿರ್ಮಿಟಿ ಮಾಡ್ತಿದ್ದೀವಿ. ಇದು ನಾರ್ಮಲ್ ಗಿರ್ಮಿಟಿ ಅಲ್ಲ, ಸ್ಪೆಷಲ್ ಗಿರ್ಮಿಟಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡೋದಾದರೆ ಇವಾಗ ಇಲ್ಲಿದ್ದಾವೆ ಟಮಾಟೆ ಹಣ್ಣು, ಉಳ್ಳಾಗಡ್ಡಿ, ಸೌತೆಕಾಯಿ, ಕೆಳಗಡೆ ಮೆಣಸಿನ್ಕಾಯಿ ಇದಾವೆ ಕಾಣ್ತಿಲ್ಲ, ಮತ್ತು ಕರಿಬೇವು, ನಿಂಬೆಹಣ್ಣು, ಮತ್ತು ಅದನ್ನು ಮಾಡೋಕ್ಕೆ ಬೇಕಾಗಿರೋ ಒಂದು ಡಬರಿ, ಮತ್ತು ಚುರುಮು ಅದು ಮಂಡಕ್ಕಿ ಬೇಕು. ಅದಾದ್ಮೇಲೆ ಸ್ವಲ್ಪ ಮಸಾಲೆ ಇನ್ನು ಯಾವ ಥರ ಇವಾಗ ಡಬರಿ ಕಾಲಕ್ಕೆ ಡಬರಿಗೆ ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಸ್ವಲ್ಪ ಸಾಕು ಹಾಕ್ತೀನಿ. ಇದಕ್ಕೀಗ ಫಸ್ಟ್ ಏನು ಹಾಕಬೇಕಪ್ಪ ಅಂದರೆ ಜೀರಿಗೆ ಒಂದು ಸ್ವಲ್ಪ ಹಾಕಿ, ಸಾಸು ಒಂದು ಸ್ವಲ್ಪ, ಸಾಸಿವೆ, ಜೀರಿಗೆ ಹಾಕಿ ಆದಮೇಲೆ ಕರಿಬೇವು ಇದ್ರೆ ಒಂಥರ ಅದು ರುಚಿ ಸಿಗ್ತಾಯಿದೆ. ಅದಾದಮೇಲೆ ಏನು ಹಾಕಬೇಕಂದ್ರೆ ಹೀಗೆ ಸಾಸಿವೆ ಮತ್ತು ಕರಿಬೇವು ಹಾಕಿದ್ವಿ. ಈಗ ಒಳಗಡೆ ಈರುಳ್ಳಿ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ತಂಗೆ ಏನೋ ಅಂತಾರಲ್ಲ ಬ್ರೌನ್ ಕಲರ್ ಬರೋ ಮಟ್ಟ ಬೇಯಿಸ್ಬೇಕು. ಆವಾಗ ಅದೇನದು ಮಂಡಕ್ಕಿ ಸೇರಿಕೊಂಡು ಬ್ರೌನ್ ಕಲರ್ ಬಂದಿದ್ದಾವೆ ಈರುಳ್ಳಿ. ಅದಕ್ಕೋಸ್ಕರ ಇವಾಗ ಟಮಾಟೆ ಹಣ್ಣು, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ, ನಿಮ್ಮ ಮನೇಲಿ ಏನೇನು ತರಕಾರಿ ಇದ್ದಾವೆ ಎಲ್ಲ ಹಾಕಿದ್ದಾರೆ. ಮತ್ತು ಬದ್ನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿಕೊಬಿಡ್ರಿ, ಚೆನ್ನಾಗಿ ಕಾಣಲ್ಲ, ಅಲ್ಲ ಚೆನ್ನಾಗಾಗಲ್ಲ. ನಾರ್ಮಲ್ ಊಟಕ್ಕೆ ಏನು ಹಾಕ್ತಾರೆ ಅವನ್ನ ಹಾಕಿ ಮಾಡಿ ಚೆನ್ನಾಗಿರ್ತೈತೆ. ಜೀವನದಾಗ ಏನಿಲ್ಲ, ಇರೋ 3 ದಿನ ಅದ್ರಾಗಿ ಚೆನ್ನಾಗಿ ತಿಂದಿರುತ್ತೆ. ಟಮಾಟೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಇಂಗ್ರೀಡಿಯೆಂಟ್ಸ್ ಇದ್ದಾವೆ ಅವನ್ನೆಲ್ಲ ಹಾಕಬೇಕು. ಫಸ್ಟು ಅರಿಶಿನ ಪುಡಿ ಹಾಕ್ಬೇಕು. ಎಷ್ಟು ಬೇಕು ಅಷ್ಟು ಅರಿಶಿನ ಪುಡಿ, ಜಾಸ್ತಿ ಹಾಕೋಬಿಡಿ ಗೈಸ್, ಸೈಸ ಪಡ್ಕೊತೈತಿ. ಸ್ವಲ್ಪ ಹಾಕಿ ಮತ್ತೆ ಫ್ರೈ ಮಾಡಿ ಆದಮೇಲೆ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಇನ್ನು ಒಂದು ಸ್ವಲ್ಪ ಐಟಮ್ಸ್ ಇದಾವೆ ಗೈಸ್, ಮಸಾಲೆಗಳು, ಅವನ್ನೆಲ್ಲ ಮಸಾಲೆ ಐಟಮ್ ಮಾಡಿದಾಗೆ ಈ ಮಂಡಕ್ಕಿ ಗೈಸ್. ಇವಾಗ ಉಪ್ಪು ಖಾರ ಎಲ್ಲ ಬೇಕಾದಷ್ಟೆಲ್ಲ ಹಾಕಿದ್ವಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಿಂಬೆಹಣ್ಣು ಸ್ವಲ್ಪ ಹಾಕಬೇಕು ಟೇಸ್ಟ್ಗೆ. ಜಾಸ್ತಿ ಇನ್ಕೊಬಿಡಿ ಗೈಸ್, ಎಷ್ಟು ಬೇಕಷ್ಟೇ. ನಿಂಬೆಹಣ್ಣು ಹಾಕ್ತಾ ಒಂದು ಸ್ವಲ್ಪ ರುಚಿ ಬರುತ್ತೆ. ಅದು ಆ ರುಚಿ ತಗೊಳಕ್ಕೋಸ್ಕರ ನಿಂಬೆಹಣ್ಣು ಹಾಕ್ತೀವಿ. ನಿಂಬೆಹಣ್ಣು ಹಾಕಿ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿ ಎಲ್ಲ ಇದನ್ನು, ಅಲ್ಲ ಬಾಯ್ಲೆಲ್ಲ ಇದು ಕೈ ಆಡಿ ಫ್ರೈ ಮಾಡಿ. ಅದಾದಮೇಲೆ ಈಗ ಒಂದು ಸ್ವಲ್ಪ ಕಟ್ಲೆಟ್, ಒಂದು ಸ್ವಲ್ಪ ಕಟ್ಲೆಟ್ ಬೇರೆ ಹಾಕ್ತೀನಿ, ಸ್ವಲ್ಪ ಹಾಕಿ. ಆಮೇಲೆ ಮಂಡಕ್ಕಿಗೆ ಆ್ಯಡ್ ಮಾಡಬೇಕಿದೆ ಮತ್ತೊಂದು ಸರಿ ಸ್ವಲ್ಪ ಹಾಕಿ. ರೆಡಿಯಾಗಿದೆ. ಇದಕ್ಕೆ ಮಂಡಕ್ಕಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಇವಾಗ ನಮ್ಮಮ್ಮ ಕೂಡ ಅವರು ರಿವ್ಯೂ ಮಾಡ್ತಾರೆ ಹೇಗಿದೆ ಅಂತ ನೋಡಿ. ಈಗ ಹುಳಿ ರೆಡಿಯಾಗಿದೆ. ಈ ಥರ ಬಂದಿದೆ, ಗಮನಿಸ್ತಿದೆ. ನಿಮ್ಮ ಮನೇಲಿ ಯಾವುದಾದ್ರೂ ಚಿಕನ್ ಮಸಾಲ, ಮಟನ್ ಮಸಾಲೆ ಇದ್ದರೆ ಆ್ಯಡ್ ಮಾಡಿ, ಇನ್ನೂ ಟೇಸ್ಟ್ ಸಿಗುತ್ತೆ. ಜಾಸ್ತಿ ಹಾಕ್ಸ್ಕೊಬೇಡ್ರಿ, ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ. ಇವಾಗ ಇದಕ್ಕೆ ಮಂಡಕ್ಕಿ ಕಲಿಸಿ ಯಾವ ಥರ ಇದೆ ಅಂತ ನೋಡೋಣ, ಟೇಸ್ಟ್ ಯಾವ ಥರ ಗೈಸ್. ಇವಾಗ ಸ್ಪೆಷಲ್ ಚುರುಮುರಿ ರೆಡಿ ಆಗೈತಿ. ಇವಾಗ ಇದನ್ನು ಚೆನ್ನಾಗೈತೋ ಚೆನ್ನಾಗಿಲ್ಲ ಅಂತ ರಿವ್ಯೂ ಕೇಳೋಕ್ಕೆ ನಮ್ಮಮ್ಮ ಕೊಡ್ತಿದ್ದೀವಿ. ಅಮ್ಮ ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳ್ಬೇಕು ನೀನು. ಚೆನ್ನಾಗೈತಾ? ಹಾಂ, ಥ್ಯಾಂಕ್ ಯು ಗೈಸ್. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.